ಮಗು, ನೀನು ಎಂದಿಗೂ ಒಂಟಿಯಾಗಿಲ್ಲ. ಈ ಜಗತ್ತೇ ನಿನ್ನನ್ನು ಪ್ರೀತಿಯಿಂದ ಹಿಡಿದುಕೊಂಡಿದೆ ಕಂದ. ನಿನ್ನ ಹೃದಯದೊಳಗೆ ಒಂದು ಚಿಕ್ಕ ಬೆಳಕು ಇದೆ. ಅದು ಭಯದಿಂದ ಕಡಿಮೆಯಾಗುವುದಿಲ್ಲ, ಕಷ್ಟದಿಂದ ನಶಿಸುವುದಿಲ್ಲ. ಅದನ್ನು ಕಾಪಾಡು. ಅದು ನಿನ್ನ ನಿಜವಾದ ಶಕ್ತಿಯಾಗಿದೆ ಮಗು. ಕೆಲವು ಬಾರಿ ಅನಿವಾರ್ಯವಾಗಿ ತಪ್ಪು ಮಾಡಿದರೂ ಭಯಪಡಬೇಡ. ಅದು ಕೂಡ ನಿನ್ನ ಬೆಳವಣಿಗೆಯ ಒಂದು ಭಾಗವಾಗಿರುತ್ತದೆ. ಒಂದು ಪರಿವರ್ತನೆ ತರುತ್ತದೆ, ಒಂದು ಪಾಠ ಕಲಿಸುತ್ತದೆ ಕಂದ. ಹೂವು ಹೇಗೆ ನಿಧಾನವಾಗಿ ಅರಳುತ್ತದೋ ಹಾಗೆ ನೀನು ಕೂಡ ಸಮಯಕ್ಕೆ ಸರಿಯಾಗಿ ಅರಳುತ್ತೀಯ. ಯಾರನ್ನೂ ನಿನ್ನ ಜೊತೆ ಹೋಲಿಕೆ ಮಾಡಿಕೊಳ್ಳಬೇಡ. ನೀನು ನೀನೇ. ಈ ಲೋಕಕ್ಕೆ ನೀನು ಬಂದಿದ್ದೇ ಒಂದು ಕಾರಣಕ್ಕೆ. ಅದನ್ನು ನೀನು ಕಂಡುಕೊಳ್ಳುವೆ. ನಿನ್ನೊಳಗಿನ ನಿಶ್ಶಬ್ದವನ್ನು ಕೇಳು. ಅಲ್ಲಿ ನಿನಗೆ ಎಲ್ಲ ಉತ್ತರಗಳು ಸಿಗುತ್ತವೆ. ಹಾಗಾಗಿ ನೀನು ಧ್ಯಾನಿಸು ಕಂದ, ಶಾಂತವಾಗು. ನಾನು ನಿನಗೆ ಪದೇ ಪದೇ ಹೇಳುವ ಮಾತು ಒಂದೇ. ನಿನ್ನ ಮೇಲೆ ನಂಬಿಕೆ ಇಡು. ಜೀವನ ನಿನ್ನನ್ನು ಯಾವತ್ತೂ ತಪ್ಪು ದಾರಿಗೆ ಕರೆದೊಯ್ಯುವುದಿಲ್ಲ. ಮಗು, ನಿನಗೆ ನಾನು ಒಂದು ಸಣ್ಣ ಕತೆ ಹೇಳಲೆ ಕಂದ. ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಪುಟ್ಟ ಕಂದ ಇತ್ತು. ಅದು ದಿನನಿತ್ಯ ಕಾಡಿಗೆ ಹೋಗಿ ಸಣ್ಣ ಸಣ್ಣ ಕಟ್ಟಿಗೆಗಳನ್ನು ಆರಿಸಿಕೊಂಡು ಬರುತ್ತಿತ್ತು. ಅಲ್ಲಿ ಕಾಡಿನಲ್ಲಿ ಒಂದು ಹಳೆಯ ಕನ್ನಡಿ ಬಿದ್ದಿತ್ತು. ಆ ಮಗು ಕಾಡಿಗೆ ಹೋದಾಗ ಹಾಗೆ ಕಾಡಿನಿಂದ ಹಿಂದಿರುಗುವಾಗ ಆ ಕನ್ನಡಿಯನ್ನೊಮ್ಮೆ ನೋಡಿಕೊಳ್ಳುತ್ತಿತ್ತು. ಹಾಗೆ ನನ್ನ ಮುಖ ಯಾಕಿಷ್ಟು ಗಲೀಜಾಗಿದೆ, ಹಾಗೆ ನನ್ನ ಮುಖ ಈ ಕನ್ನಡಿಯಲ್ಲಿ ಯಾಕೆ ಸ್ಪಷ್ಟವಾಗಿ ಕಾಣುತ್ತಿಲ್ಲ, ನಾನು ಯಾಕೆ ಇಷ್ಟು ಅಸ್ಪಷ್ಟವಾಗಿದ್ದೇನೆ ಅಂದುಕೊಳ್ಳುತ್ತಿತ್ತು. ಅದು ದಿನದಿಂದ ದಿನಕ್ಕೆ ಅದೇ ವಿಚಾರವನ್ನು ಮನಸ್ಸಲ್ಲಿ ತಗೊಂಡು ದುಃಖವಾಗತೊಡಗಿತು. ಆ ಸಣ್ಣ ವಯಸ್ಸಿನಲ್ಲೇ ಚಿಂತೆ ಮಾಡಲಿಕ್ಕೆ ಶುರು ಮಾಡಿತು. ಆ ಸಮಯದಲ್ಲಿ ಅಲ್ಲಿ ಒಬ್ಬರು ಜ್ಞಾನಿ ಬಂದರು, ಗುರುಗಳು ಬಂದರು. ಅವರು ಮಗು ದುಃಖದಲ್ಲಿರುವುದನ್ನು ಗಮನಿಸಿದರು. ಮಗು, ಈ ಸಣ್ಣ ವಯಸ್ಸಿನಲ್ಲಿ ಯಾವ ದುಃಖ, ಯಾವ ಚಿಂತೆ ನಿನ್ನನ್ನು ಆವರಿಸಿದೆ ಕಂದ? ಈಗಿನ್ನೂ ಅರಳುತ್ತಿರುವ ನಿನ್ನ ಮುಖದ ಮೇಲೆ ಈ ಚಿಂತೆಯ ಗೆರೆಗಳು ಕಾಣುತ್ತಿವೆ. ಏಕಿಷ್ಟು ದುಃಖ ಅಂತ ಹೇಳಿ ಆ ಜ್ಞಾನಿಗಳು, ಆ ಗುರುಗಳು ಕೇಳಿದರು. ಆ ಮಗು ಆ ಗುರುಗಳನ್ನು ಕುರಿತು ಹೇಳ್ತು, ಗುರುಗಳೇ, ನನ್ನಲ್ಲಿ ಏನಂತ ತಪ್ಪಿದೆ? ನಾನು ಚೆನ್ನಾಗಿ ಕಾಣ್ತಾ ಇಲ್ಲ ಕನ್ನಡಿಯಲ್ಲಿ. ನನ್ನ ಮುಖ ಅಸ್ಪಷ್ಟವಾಗಿದೆ, ತುಂಬ ಗಲೀಜಾಗಿದೆ. ನನ್ನಲ್ಲೇ ಏನೋ ತಪ್ಪಿದೆ, ಅದಕ್ಕೆ ಹೀಗಾಗಿದೆಯಾ ಅಂತ ಹೇಳಿ ಆ ಮಗು ಗುರುವಿನಲ್ಲಿ ಕೇಳಿತು. ಆಗ ಆ ಜ್ಞಾನಿಗಳು ನಗ್ತಾ ಹೇಳಿದರು, ತಪ್ಪು ನಿನ್ನಲ್ಲಿಲ್ಲ ಕಂದ, ಆ ಕನ್ನಡಿ ಹಾಳಾಗಿದೆ. ಆ ಗುರುಗಳು ಆ ಕನ್ನಡಿಯನ್ನು ಕೈಗೆ ತಗೊಂಡು ಆ ಕನ್ನಡಿಯನ್ನು ಒಂದು ಸಣ್ಣ ಬಟ್ಟೆಯಿಂದ ಸ್ವಚ್ಛಗೊಳಿಸಿದರು. ಆಮೇಲೆ ಮಗು ತನ್ನನ್ನು ಸ್ಪಷ್ಟವಾಗಿ ನೋಡಿತು. ಅದು ಸುಂದರವಾಗಿತ್ತು, ಪ್ರಕಾಶಮಾನವಾಗಿತ್ತು. ತನ್ನನ್ನು ಆ ಕನ್ನಡಿಯಲ್ಲಿ ಅಷ್ಟೊಂದು ಸುಂದರವಾಗಿ ನೋಡಿಕೊಂಡು ಆ ಮಗುವಿನ ಚಿಂತೆ, ಸಮಸ್ಯೆ, ಎಲ್ಲವೂ ದುಃಖ ಒಂದೇ ಸಾರಿ ದೂರವಾಯಿತು. ಆಗ ಆ ಗುರುಗಳು ಮಗುವಿನ ತಲೆಯನ್ನು ನೇವರಿಸ್ತಾ ನಿಧಾನವಾಗಿ ಹೇಳಿದರು, ನಿನ್ನ ಮನಸ್ಸು ಕೂಡ ಈ ಕನ್ನಡಿ ಇದ್ದಂತೆಯೇ ಕಂದ. ಅದು ಭಯ, ಸಂಶಯ ಮತ್ತು ದುಃಖದಿಂದ ತುಂಬಿದಾಗ ನೀನು ನಿನ್ನ ನಿಜವಾದ ಬೆಳಕನ್ನು ಕಾಣಲಾರೆ, ಗುರಿಯನ್ನು ಕಾಣಲಾರೆ. ಮನಸ್ಸನ್ನು ಸ್ವಚ್ಛಗೊಳಿಸಿದಾಗ ನಿನ್ನ ಆತ್ಮದ ಪ್ರಕಾಶ ತಾನಾಗಿಯೇ ಕಾಣುತ್ತದೆ ಕಂದ. ಮಗು, ಹಾಗಾಗಿ ನೀನು ಬದಲಾಯಿಸಬೇಕಾದದ್ದು ನಿನ್ನ ಸ್ವರೂಪವಲ್ಲ, ನಿನ್ನ ಮನಸ್ಸಿನ ಕನ್ನಡಿಯಷ್ಟೇ. ಭಯ ಮತ್ತು ಸಂಶಯವು ಕೇವಲ ಧೂಳು, ಅದನ್ನು ಬಿಡು. ನಿನ್ನೊಳಗಿನ ಬೆಳಕು ಎಂದಿಗೂ ಕಳೆದು ಹೋಗುವುದಿಲ್ಲ. ಅದು ಕೇವಲ ಮುಚ್ಚಲ್ಪಟ್ಟಿರುತ್ತದೆ. ನಿನ್ನ ಸಂದೇಹ, ನಿನ್ನ ದುಃಖ, ನಿನ್ನ ಭಯದಿಂದ ಕೆಲವು ದುರ್ಬಲತೆಗಳನ್ನು ನೀನು ಒಪ್ಪಿಕೊಳ್ಳುವುದರಿಂದ ನಿನ್ನ ಆತ್ಮವಿಶ್ವಾಸ ಅದರಲ್ಲಿ ಮುಚ್ಚಲ್ಪಡುತ್ತದೆ. ಹಾಗಾಗಿಯೇ ಮಗು, ನಿಶ್ಶಬ್ದದಲ್ಲಿ ಕುಳಿತುಕೋ. ನಿನ್ನ ನಿಜವಾದ ಸ್ವರೂಪವನ್ನು ಶಾಂತವಾದ ಮನಸ್ಸಿನಿಂದ ನೋಡಲು ಶುರು ಮಾಡು. ನೀನು ಹುಡುಕುತ್ತಿರುವ ಸುಂದರತೆಯ ಬೆಳಕು ಹೊರಗಿಲ್ಲ ಕಂದ, ಅದು ನಿನ್ನೊಳಗೆ ಇದ್ದು ಅದು ನೀನು ಗಮನಿಸುವುದನ್ನು ಕಾಯುತ್ತಿದೆ. ಜೀವನವನ್ನು ಬದಲಿಸುವ ಗೋಜಿಗೆ ಹೋಗದೆ ನಿನ್ನನ್ನು ನೀನೇ ಅರಿತುಕೊಳ್ಳುವ ಪ್ರಯತ್ನ ಪಡು. ಆಗ ಜೀವನ ತನ್ನಿಂದ ತಾನೇ ಬದಲಾಗುತ್ತದೆ ಕಂದ. ನೀನು ಯಾರು ಅನ್ನುವುದನ್ನು ಮರೆತಾಗಲೇ ದುಃಖ ಶುರುವಾಗುತ್ತದೆ. ಆದರೆ ನೀನು ನಿನ್ನೊಳಗೆ ಹೋಗಿ ನಿನ್ನ ನಿಜ ಸ್ವರೂಪವನ್ನು ಕಂಡುಕೊಂಡಾಗ ಅಲ್ಲಿಂದಲೇ ಶಾಂತಿ ಆರಂಭವಾಗುತ್ತದೆ. ಏಕೆಂದರೆ ಆ ಶಾಂತಿಯ ಸ್ವರೂಪ ನಾನೇ ಆಗಿದ್ದೇನೆ ಕಂದ. ನಿನ್ನ ಜೀವನಕ್ಕೆ ಯಾರೂ ದಾರಿ ತೋರಿಸಬೇಕಾಗಿಲ್ಲ. ನಿನ್ನೊಳಗಿನ ನಿಶ್ಶಬ್ದವೇ ನಿನ್ನ ಗುರು. ಭಯವನ್ನು ಓಡಿಸಬೇಡ, ಅದನ್ನು ನೋಡುವುದನ್ನು ಕಲಿತುಕೋ. ಆಗ ಅದು ನಿನ್ನನ್ನು ಹಿಡಿದಿಡಲಾರದು ಕಂದ. ಇತರರಂತೆ ಆಗಲು ಯತ್ನಿಸಬೇಡ, ಅದು ಜೀವನದ ದೊಡ್ಡ ತಪ್ಪು. ನೀನು ನೀನೇ ಆಗಿದ್ದರೆ ಸಾಕು, ಅದೇ ನಿನ್ನ ಮಹತ್ವ. ಯಾವುದನ್ನಾದರೂ ಕಳೆದುಕೊಂಡೇ ಎಂದರೆ ಕಳವಳ ಪಡಬೇಡ. ಜೀವನ ಯಾವತ್ತೂ ಖಾಲಿ ಮಾಡುವುದಿಲ್ಲ, ಅದು ಹೊಸದಕ್ಕೆ ಜಾಗ ಮಾಡುತ್ತಿದೆ. ಮಗು, ಜೀವನವೆಂಬುದು ಒಂದು ಸಮಸ್ಯೆ ಅಲ್ಲವೇ ಅಲ್ಲ, ಅದು ಒಂದು ಸುಂದರ ಅನುಭವ ಕಂದ. ಅದನ್ನು ಆನಂದಿಸು, ಗಮನಿಸು, ಬದುಕು ಕಂದ. ನಿನ್ನೊಳಗಿನ ಸಕಾರಾತ್ಮಕ ಜಾಗೃತಿಯನ್ನು ಎಬ್ಬಿಸು ಕಂದ. ಉಳಿದಿದ್ದೆಲ್ಲ ತಾನಾಗಿಯೇ ಸರಿಯಾಗುತ್ತದೆ. ಮಗು, ಇಲ್ಲಿರುವ ಪ್ರತಿಯೊಬ್ಬ ಮನುಷ್ಯನು ಹೊರಗಿನ ಸಮಸ್ಯೆಗಳನ್ನು ಬದಲಾಯಿಸೋದಕ್ಕಿಂತ ಮನಸ್ಸಿನ ಒಳಗಿನ ಸ್ಥಿತಿಯನ್ನು ಅರಿಯೋದಕ್ಕೆ
ಒತ್ತು ಕೊಟ್ಟರೆ ಖಂಡಿತ ಈ ಸಮಾಜ ಸುಂದರವಾಗುತ್ತದೆ ಕಂದ. ಹಾಗಾಗಿ ಕಂದ, ಸಂತೋಷ ಹೊರಗಿಲ್ಲ, ಅದು ನಿನ್ನೊಳಗಿದೆ. ಜೀವನದಲ್ಲಿ ಕಷ್ಟ ಬಂದಾಗ ಓಡಬೇಡ, ಅದನ್ನು ಗಮನಿಸು. ಹಾಗೆ ಪ್ರಾಮಾಣಿಕ ಪ್ರಯತ್ನ ಮಾಡು. ಮುಂದಿನ ಮಾರ್ಗದರ್ಶನಕ್ಕಾಗಿ ಧ್ಯಾನ ಮಾಡು. ಆ ಧ್ಯಾನದ ಮೂಲಕ ಮನಸ್ಸನ್ನು ಸ್ವಚ್ಛಗೊಳಿಸು ಕಂದ. ಇತರರಂತೆ ಆಗಲು ಯತ್ನಿಸಬೇಡ. ನೀನು ನೀನೇ ಆಗು. ಪ್ರತಿ ಕ್ಷಣವನ್ನು ಸಂಪೂರ್ಣವಾಗಿ ಅನುಭವಿಸು. ಮಗು, ನೀನು ಬಿದ್ದಾಗ ನೋವಾಗುತ್ತದೆ, ಆಗ ಅಳುತ್ತೀಯ. ಆದರೆ ಮತ್ತೆ ಏಳುವುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ ಎನ್ನುವುದನ್ನು ಮರೆತಿಲ್ಲ ತಾನೆ? ಹಾಗೆ ನಿನ್ನೊಳಗೆ ಒಂದು ಚಿಕ್ಕ ಬೆಳಕು ಇದೆ. ಅದು ಯಾವತ್ತೂ ಆರೋದಿಲ್ಲ. ನೀನು ಕೆಲವೊಮ್ಮೆ ದುಃಖಪಟ್ಟರೂ ಅದು ಸರಿಯೇ. ಆದರೆ ನಿನ್ನ ಬೆಳಕನ್ನು ಎಂದಿಗೂ ಮರೆಯಬೇಡ. ಆ ಬೆಳಕೇ ಆತ್ಮವಿಶ್ವಾಸ ಕಂದ. ನೀನು ಬೇರೆ ಯಾರಿಗಿಂತಲೂ ಕಡಿಮೆ ಇಲ್ಲ. ನೀನು ನಿನ್ನಂತೆಯೇ ಇದ್ದರೆ ಸಾಕು. ಈಗ ನೀನು ಕಳೆದುಕೊಂಡಿರುವ ಅನುಭವವನ್ನು ಅನುಭವಿಸುತ್ತಿರುವೆ. ಆದರೆ ಜೀವನ ನಿನ್ನನ್ನು ಬಿಟ್ಟಿಲ್ಲ. ನೀನು ಕಳೆದುಕೊಂಡದ್ದು ನಿನ್ನ ದಾರಿ ಅಲ್ಲದೇ ಇರಬಹುದು. ಜೀವನ ಕೆಲವೊಮ್ಮೆ ತೆಗೆದುಕೊಳ್ಳುತ್ತದೆ, ಇನ್ನಷ್ಟು ಆಳವಾದ ಸತ್ಯವನ್ನು ತೋರಿಸಲು ಅಷ್ಟೇ. ದುಃಖವನ್ನು ತಳ್ಳಬೇಡ, ಅದನ್ನು ಶಾಂತವಾಗಿ ನೋಡು. ಅದರೊಳಗೆ ಒಂದು ಪಾಠ ಇದೆ. ನೀನು ಬಿದ್ದಿಲ್ಲ, ಸೋತಿಲ್ಲ ಕಂದ. ನೀನು ಹೊಸದಾಗಿ ರೂಪುಗೊಳ್ಳುತ್ತಿದ್ದೀಯಾ. ಹಾಗಾಗಿ ಕೆಲವು ಬಾರಿ ಹೋರಾಟ ಮಾಡೋದನ್ನು ಕಡಿಮೆ ಮಾಡು, ಗಮನಿಸುವುದನ್ನು ಹೆಚ್ಚಿಸು. ನಿನ್ನ ಮನಸ್ಸು ಶಾಂತವಾದರೆ ಜೀವನವೇ ಸ್ಪಷ್ಟವಾಗುತ್ತದೆ. ನೀನು ಹುಡುಕುತ್ತಿರುವ ಉತ್ತರ ನಿನ್ನೊಳಗೆ ಕಾಯುತ್ತಿದೆ. ಮಗು, ನೀನು ನಿನ್ನೊಳಗೆ ಒಂದು ಹೆಜ್ಜೆ ಹಾಕಿದರೆ ಜೀವನ ನಿನ್ನ ಕಡೆಗೆ 1000 ಹೆಜ್ಜೆ ಮುಂದೆ ಬರುತ್ತದೆ ಕಂದ. ಮಗು, ಈಗ ನಾನು ನಿನ್ನ ಕೈಗೆ ಒಂದು ಬೀಜವನ್ನು ಕೊಡುತ್ತೇನೆ. ಆ ಬೀಜವನ್ನು ನೀನು ಭೂಮಿಯೊಳಗೆ ಹಾಕಬೇಕು. ಹಾಗೆ ನೀನು ಅದನ್ನು ಪ್ರತಿದಿನ ನೋಡುತ್ತಿರು. ಆದರೆ ಅದು ಬೇಗ ಬೆಳೆಯಬೇಕು ಎಂದು ಹಂಬಲಿಸಬೇಡ. ಈಗ ನೀನು ಬೀಜ ಹಾಕಿದ ಮೊದಲ ದಿನ ಅದನ್ನು ನೋಡುತ್ತಿದ್ದೀಯ, ಅಲ್ಲಿ ನಿನಗೆ ಏನೂ ಕಾಣುತ್ತಿಲ್ಲ. 2ನೇ ದಿನ ನೀನು ನೋಡುತ್ತಿದ್ದೀಯ, ಏನೂ ಇಲ್ಲ. 1 ವಾರ ಹೀಗೆ ನೀನು ನೋಡಿದಾಗಲೂ ಕೂಡ ಅಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ, ಕೇವಲ ಮಣ್ಣು ಮಾತ್ರ ಕಾಣ್ತಾ ಇದೆ. ನೀನು ಕೋಪಗೊಳ್ಳುತ್ತೀಯ, ಇದು ಕೆಲಸ ಮಾಡೋದಿಲ್ಲ, ಆ ಬೀಜ ಸತ್ತೋಯ್ತು, ಅದು ಗಿಡ ಹೊರಗೆ ಬರೋದಿಲ್ಲ ಅಂಥೇಳಿ ನೀನು ದುರ್ಬಲತೆಗೆ ಜಾರ್ತೀಯ. ಆ ಸಮಯದಲ್ಲಿ ನಾನು ನಿನಗೆ ಹೇಳೋದೇನು ಗೊತ್ತಾ ಕಂದ? ಮಗು, ನೀನು ನೆಲದ ಮೇಲೆ ನೋಡ್ತಾ ಇದೀಯಾ, ಆದರೆ ಆ ಒಂದು ಬೀಜದ ಜೀವವು ನೆಲದ ಒಳಗೆ ಕೆಲಸ ಮಾಡ್ತಾ ಇದೆ ಕಂದ. ಕೆಲವು ದಿನಗಳ ನಂತರ ಆ ಚಿಕ್ಕ ಬೀಜ ಮೊಳಕೆ ಹೊಡೆಯುತ್ತೆ. ಈಗ ನೀನು ಅದನ್ನು ನೋಡಿ ಆಶ್ಚರ್ಯ ಪಡ್ತೀಯಲ್ವ, ಹಾಗೆ ಸಂತೋಷ ಕೂಡ ಪಡ್ತೀಯಲ್ಲ. ನಾನು ಒಂದು ಬೀಜವನ್ನು ಹಾಕಿದ್ದೆ, ಆ ಬೀಜ ಈಗ ಮೊಳಕೆ ಹೊಡೆದು ಗಿಡವಾಗಲು ಶುರುವಾಗಿದೆ ಅಂತೇಳಿ ನಿನಗೆ ಸಂತೋಷ ಆಗತ್ತೆ ಅಲ್ವಾ ಕಂದ? ಹಾಗೆ ನಿಧಾನವಾಗಿ ನಿನ್ನ ಜೀವನದಲ್ಲೂ ಇದೇ ರೀತಿ ನೀನು ಕಾಣದ ಕ್ಷಣಗಳಲ್ಲೇ ದೊಡ್ಡ ಬದಲಾವಣೆಗಳು ನಡೆಯುತ್ತಿವೆ. ಮೇಲ್ಮುಖವಾಗಿ ನೀನು ಯೋಚಿಸುತ್ತಿದ್ದೀಯಾ, ನಾನು ಬಾಬಾರವರ ಮಂದಿರಕ್ಕೆ ಹೋಗುತ್ತಿದ್ದೇನೆ, ಸೇವೆ ಮಾಡುತ್ತಿದ್ದೇನೆ, ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವವನ್ನು ಹೊಂದಿ ನಾನು ಸಹಾಯ ಮಾಡುತ್ತಿದ್ದೇನೆ, ಒಳ್ಳೆಯದನ್ನು ಬಯಸುತ್ತಿದ್ದೇನೆ, ಪೂಜೆ ವ್ರತ ಮಾಡುತ್ತಿದ್ದೇನೆ, ಆದರೂ ಕೂಡ ನನಗೆ ಏನೂ ಒಳ್ಳೆಯದಾಗಿಲ್ಲ ಅಂತ ಹೇಳಿ ನೀನು ಅಂದ್ಕೊಳ್ತಾ ಇದೆಯಾ ಕಂದ. ಆದರೆ ಅದರ ಒಳಗೆ ನಿಗೂಢವಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅನ್ನೋದು ನಿನಗೆ ಮೇಲ್ಮುಖವಾಗಿ ಕಾಣ್ತಾ ಇಲ್ಲ. ನೀನು ಇದನ್ನೇ ನಂಬಬೇಕು, ಆಗಲೇ ನಿನ್ನ ಜೀವನದಲ್ಲಿ ಚಮತ್ಕಾರಗಳು ನಡೆಯಲು ಶುರುವಾಗ್ತವೆ. ನಾನು ಹೇಳಿದ್ದು ಅರ್ಥ ಆಯ್ತಾ ಮಗು? ನಿನ್ನ ಜೀವನದಲ್ಲಿ ಈಗ ಏನೂ ಆಗ್ತಾ ಇಲ್ಲ ಅನ್ನಿಸ್ತಾ ಇರ್ಬೋದು, ಆದರೆ ಅದು ನಿಶ್ಶಬ್ದದ ಕೆಲಸ. ನೀನು ಮಾಡಿದ ಪ್ರಾರ್ಥನೆ, ನಿನ್ನ ಪರಿಶ್ರಮ, ನಿನ್ನ ನೋವು ಎಲ್ಲವೂ ಒಳಗೆ ಬೀಜವಾಗಿವೆ. ತಡವಾಗ್ತಿದೆ ಅನಿಸ್ತಾ ಇರ್ಬೋದು, ಆದರೆ ಜೀವನ ಯಾವತ್ತೂ ತಡ ಮಾಡೋದಿಲ್ಲ ಕಂದ. ಕೆಲವು ಬಾರಿ ನಿನ್ನ ಮೇಲೆ, ನಿನ್ನ ಪ್ರಾರ್ಥನೆಯ ಮೇಲೆ, ನಿನ್ನ ಮುಂದಿರುವ ನನ್ನ ಮೇಲೆಯೂ ನಿನಗೆ ಸಂದೇಹ ಹಾಗೆ ಅಪನಂಬಿಕೆ ಮೂಡಿರಬಹುದು. ಆದರೂ ಕೂಡ ನಾನು ನಿನ್ನ ಕೈ ಬಿಡೋದಿಲ್ಲ. ನಿನ್ನ ಪ್ರತಿಯೊಂದು ಪೂಜೆ, ವ್ರತ, ಕಾರ್ಯ, ಶ್ರದ್ಧೆ, ದಯೆ, ಕರುಣೆ, ಸೇವೆ, ಮನುಷ್ಯತ್ವ, ಮಾನವೀಯತೆ, ಧರ್ಮ ಇವೆಲ್ಲದಕ್ಕೂ ಉತ್ತರವನ್ನು ನಾನು ಕೊಡ್ತೀನಿ. ಈ ಬೀಜಗಳು ಮೊಳಕೆ ಒಡೆಯುತ್ತವೆ, ಗಿಡ ಆಗುತ್ತವೆ, ಹೂ ಅರಳುತ್ತದೆ, ಫಲ ನೀಡುತ್ತದೆ ಕಂದ. ಮಗು, ಒಂದು ದಿನ ನಿಷ್ಠೆ ತುಂಬಿದ ನಿನ್ನ ಪ್ರಾಮಾಣಿಕ ಪ್ರಯತ್ನದ ಮೊಳಕೆ ಹೊರ ಬಂದೇ ಬರುತ್ತದೆ ಕಂದ. ತಾಳ್ಮೆ ಎಂದರೆ ಕಾಯುವುದಲ್ಲ, ವಿಶ್ವಾಸದಿಂದ ಬದುಕುವುದು. ಕಾಣದ ಪ್ರಕ್ರಿಯೆಗಳನ್ನು ನಂಬಿದಾಗಲೇ ಜೀವನದ ಮಂತ್ರ ತೆರೆದುಕೊಳ್ಳುತ್ತದೆ. ನಿನ್ನ ನಿರ್ಧಾರ, ನಿನ್ನ ದೃಢ ಸಂಕಲ್ಪದ ಆತ್ಮವಿಶ್ವಾಸವೇ ಒಂದು ಬೀಜ. ನಿನ್ನ ದೇಹವೇ ಕಾಡು ಕಂದ. ಮಗು, ಇಂದು ನಿನ್ನ ಜೀವನ ಮೌನದಲ್ಲಿದೆಯಾದರೂ ನಾಳೆ ಅದು ಸಂಗೀತವಾಗುತ್ತದೆ. ನಿನ್ನ ಕಣ್ಣುಗಳಲ್ಲಿ ತುಂಬಿರುವ ಕಣ್ಣೀರು ನನಗೆ ಕಾಣುತ್ತಿದೆ, ಆದರೆ ಅದು ದುರ್ಬಲತೆ ಅಲ್ಲ, ಅದು ನಿನ್ನ ಹೃದಯದ ಸತ್ಯ. ನೀನು ನೋವಿನಲ್ಲಿ ಇದ್ದೀಯಾ ಎಂದರೆ ಅದು ನೀನು ಆಳವಾಗಿ ಪ್ರೀತಿಸಿದ್ದೀಯಾ ಅನ್ನೋದಕ್ಕೆ ಗುರುತಾಗಿದೆ. ಸ್ವಲ್ಪ ಹೊತ್ತು ಶಾಂತವಾಗಿ ಕುಳಿತುಕೋ, ನಿನ್ನ ಉಸಿರನ್ನು ಕೇಳು. ಅದು ನಿನಗೆ ಹೇಳುತ್ತದೆ ಮುಂದೆ ನಿನಗೆ ಸುಂದರ ಜೀವನ ಇದೆ ಎಂದು. ಮಗು, ಯಾವುದೋ ಒಂದು ಕಳೆದು ಹೋಗಿದೆ ಅಂತ ಹೇಳಿ
ನೀನು ನಿನ್ನೊಳಗಿನ ಬೆಳಕು ಕಳೆದುಕೊಂಡಿರುವೆ ಕಂದ. ಅದು ಕೇವಲ ಮಸುಕಾಗಿದೆ, ಮತ್ತೆ ಹೊಳೆಯುತ್ತದೆ ಕಂದ. ಮತ್ತೆ ನಿನಗೆ ನಿನ್ನದೇ ಆದ ಜೀವನ ಮರಳುತ್ತದೆ. ನೀನು ಈಗ ಮುರಿದು ಹೋಗಿರುವ ಹಾಗೆ ಒಂದು ಅನುಭವವನ್ನು ಅನುಭವಿಸುತ್ತಿರುವೆ. ಆದರೆ ಸತ್ಯವೇನೆಂದರೆ ನೀನು ಪುನಃ ಜನ್ಮ ಪಡೆಯುತ್ತಿದ್ದೀಯ. ತುಂಬ ಅಳಬೇಕು ಎಂದು ಅನ್ನಿಸುತ್ತಿದೆಯ ಮಗು, ಅಳು. ಆದರೆ ನಂಬಿಕೆಯನ್ನು ಬಿಡಬೇಡ. ನಿನ್ನ ಜೀವನ ಇನ್ನೂ ಮುಗಿದಿಲ್ಲ. ಇನ್ನು ಈಗ ಹೊಸ ಕಥೆಯ ಆರಂಭ ಶುರುವಾಗಿದೆ. ಸಣ್ಣ ಬುದ್ಧಿಯನ್ನು ಬಿಡು. ನೀನು ಒಂಟಿಯಾಗಿಲ್ಲ. ಜೀವನವೇ ನಿನ್ನ ಜೊತೆ ಸಾಗುತ್ತಿದೆ. ಭರವಸೆಯಿಂದ ಅದನ್ನು ಸ್ವೀಕರಿಸು, ಸಂಭಾಳಿಸು, ಗೆಲ್ಲುವೆ. ಯಾರೂ ಇಲ್ಲ ಎಂದು ಕಳವಳ ಪಡಬೇಡ. ನೀನು ಒಂಟಿಯಾಗಿಲ್ಲ. ನಾನು ಕಾಣಿಸದೇ ಇರಬಹುದು, ಆದರೆ ನಿನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನು ಜೊತೆಯಾಗಿದ್ದೇನೆ. ನೀನು ನಡೆದು ಹೋಗುತ್ತಿರುವ ದಾರಿಯಲ್ಲಿ ಪ್ರತಿ ಕ್ಷಣವೂ ನಾನು ನಿನ್ನನ್ನು ಮೃದುವಾಗಿ ಮಾರ್ಗದರ್ಶನ ಮಾಡುತ್ತಿದ್ದೇನೆ. ನೀನು ಕೆಲವು ಬಾರಿ ದಾರಿ ತಪ್ಪಿದರೂ ಹೆದರಬೇಡ. ಅದೇ ದಾರಿಯಲ್ಲಿ ನಾನು ನಿನ್ನ ಕೈ ಹಿಡಿದು ತಿದ್ದುತ್ತೇನೆ, ನಡೆಸುತ್ತೇನೆ. ನಿನ್ನ ಹೃದಯದ ಮೌನದಲ್ಲಿ ನನ್ನ ಧ್ವನಿ ಇದೆ. ನಿನ್ನ ಒಳಗಿನ ಶಾಂತಿಯಲ್ಲಿ ನನ್ನ ಉಪಸ್ಥಿತಿ ಇದೆ. ಹೀಗಾಗಿಯೇ ಮಗು, ಒಂಟಿತನದ ಭಯವನ್ನು ಬಿಡು. ನಂಬಿಕೆಯನ್ನು ಹಿಡಿದುಕೋ. ನೀನು ಒಬ್ಬನೇ ಅಲ್ಲ. ನಿನ್ನೊಳಗೆ ಒಂದು ದಿವ್ಯ ಶಕ್ತಿ ಪ್ರತಿ ಕ್ಷಣವೂ ನಿನ್ನ ಜೊತೆಯಲ್ಲಿದೆ. ಆ ಸತ್ಯವನ್ನು ಕಡೆಗಣಿಸಬೇಡ ಕಂದ. ನೀನು ಒಂದು ಹೆಜ್ಜೆ ನನ್ನೆಡೆಗೆ ಇಡುತ್ತಿರುವೆ. ನಿನ್ನ ನಂಬಿಕೆಗೆ ಅನುಸಾರವಾಗಿ ನಿನ್ನ ದೋಷಗಳನ್ನು, ನಿನ್ನ ಕರ್ಮಗಳನ್ನು, ಕೆಟ್ಟ ಸಮಯವನ್ನು ಕಳೆಯಲು ನಾನು ನಿನ್ನ ಹೆಜ್ಜೆಯ ವಿರುದ್ಧ 100 ಹೆಜ್ಜೆಗಳಷ್ಟು ಮುಂದೆ ಬರುತ್ತಿದ್ದೇನೆ ಕಂದ. ಖಂಡಿತವಾಗಿಯೂ ನೀನು ನನ್ನ ರಕ್ಷಣೆಯಲ್ಲಿ ಸುರಕ್ಷಿತವಾಗಿದ್ದೀಯ. ನಾನು ನಿನ್ನೆಡೆಗೆ ಬರುತ್ತಿರುವುದು ಸ್ವಲ್ಪ ತಡವಾಗುತ್ತಿರಬಹುದು, ಆದರೆ ನನ್ನ ದೃಷ್ಟಿ ನಿನ್ನ ಮೇಲಿದೆ. ಅದೇ ನಿನ್ನನ್ನು ರಕ್ಷಿಸುತ್ತಿದೆ, ಮಾರ್ಗದರ್ಶಿಸುತ್ತಿದೆ. ಕೆಲವು ಬಾರಿ ನಿನ್ನದೇ ಆದ ಕರ್ಮಗಳು, ನಿನ್ನದೇ ಆದ ಸಂಶಯದ ಪ್ರಾರ್ಥನೆಗಳು, ನಿನ್ನದೇ ಆದ ಒಂದು ನಂಬಿಕೆಯ ಪ್ರಾರ್ಥನೆಯ ಫಲವನ್ನು ಹೊತ್ತು ತರುತ್ತಿರುವ ನನ್ನನ್ನು ತಡೆಯುತ್ತಿವೆ ಕಂದ. ಏಕೆಂದರೆ ನಿನ್ನ ಪ್ರಾರ್ಥನೆಯ ಮೇಲೆ ನಿನಗೇ ಒಂದು ಸಂಶಯವಿದೆ. ಆ ಸಂಶಯವನ್ನು ದೂರ ಮಾಡು, ನಂಬಿಕೆ ಇಡು. ಖಂಡಿತ ನಿನ್ನ ಜೀವನದಲ್ಲಿ ನೀನು ಬಯಸಿದ್ದು ಸಿಗುತ್ತದೆ. ನಿನ್ನ ನೋವು ದೂರವಾಗುತ್ತದೆ. ಅನಾರೋಗ್ಯದ ಸಮಸ್ಯೆಯನ್ನು ನಾನು ನಿವಾರಿಸುತ್ತೇನೆ. ನಾನು ನಿನ್ನ ಬಳಿ ಬಂದಿದ್ದೇನೆ ಕಂದ. ನಿನ್ನ ಪ್ರಾರ್ಥನೆಗೆ ಫಲ ಸಿಕ್ಕಿಲ್ಲ, ಇಲ್ಲ ತಡವಾಗಿದೆ ಎನ್ನುವ ಕಾರಣ ಕೊಟ್ಟು ನನ್ನ ಮೇಲೆ ನೀನು ಕೋಪಗೊಂಡರೂ ಸಹ ನಾನು ನಿನ್ನನ್ನು ದೃಷ್ಟಿ ಇಟ್ಟು ನೋಡುತ್ತಿದ್ದೇನೆ. ನನ್ನ ದೃಷ್ಟಿ ನಿನ್ನ ಮೇಲಿದೆ ಎಂದರೆ ನೀನು ಸುರಕ್ಷಿತವಾಗಿದೆಯಾ. ನನ್ನ ಮಾರ್ಗದರ್ಶನ ಪ್ರತಿ ಹೆಜ್ಜೆ ಹೆಜ್ಜೆಗೂ ನಿನಗೆ ಸಿಗುತ್ತಿದೆ ಕಂದ. ಖಂಡಿತ ನಿನ್ನ ಇಚ್ಛೆಗಳು ಈಡೇರುತ್ತವೆ. ನಿನ್ನ ಸಾಯಿಯ ವಚನದಲ್ಲಿ ನಂಬಿಕೆ ಇಡು. ಆದಷ್ಟು ಬೇಗನೆ ಕಷ್ಟಗಳು ಕಳೆಯುವ ಸಮಯ ಹತ್ತಿರವಾಗುತ್ತಿದೆ. ನಿನ್ನ ಕರ್ಮದ ಉದ್ದೇಶಗಳು ಬೆಳಗುತ್ತಿವೆ. ಒಳ್ಳೆಯ ದಾರಿಯಲ್ಲಿ ಸಾಗುತ್ತಿರುವ ನಿನಗೆ ಒಳ್ಳೆಯದೇ ಎದುರಾಗುತ್ತದೆ. ಮಗು, ಈಗ ಹೇಳು, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.